ನೀವು ಕಾಲಿಗೆ ಪೆಟ್ಟು ಮಾಡ್ಕೊಂಡ್ರಿ, ಬಟ್ ಅಲ್ಲಿ ಎಲ್ಲೋ ಒಂದು ಕಡೆ ಅದರಿಂದ ನಿಮ್ಗೆ ಹಿಂದೇಟ್ ಆಗ್ಬೋದು, ಹೊರಗಡೆ ಬಂದ್ಬಿಡ್ಬೋದು ಅನ್ನೋಂಥ ಕ್ಯಾಲ್ಕುಲೇಷನ್ಸ್ ಎಲ್ಲ ಇತ್ತು. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನಿಮಗೆ ಅದೇ ಲಕ್ ಬಗ್ಗೆ ಮಾತಾಡ್ತಿದ್ರಿ, ಲಕ್ಕು ಕೂಡ ಇತ್ತು ಅಂತ ಅನ್ನಿಸ್ತಾ ಮನೆಯಲ್ಲಿ, ಹೇಗೆ ಅಂತ? ಲಕ್ ಇತ್ತು ಅಂತ ಐ ಡೋಂಟ್ ನೋ, ಕಂಪ್ಲೀಟ್ಲಿ ಲಕ್ ಇತ್ತು ಅಂತ ಹೇಳಕ್ ಪಡಲ್ಲ. ನಾವು ಆ ಸ್ಟೇಜಿಗೆ ಹೋಗಿದ್ದೀವಿ ಅಂದ್ರೇ ವಿ ಆರ್ ಆಲ್ ಲಕ್ಕಿ ಅಂತ ಅನಿಸುತ್ತೆ. ಬಟ್ ಕಾಲಿಗೆ ಏಟ್ ಬಿದ್ದಿದ್ದು ಆ ಥಾಟ್ ಬಂದಿತ್ತು, ನಂಗೆ ಏಟ್ ಆಗಿದೆ ಅಂತ ಕಳಿಸ್ಬಿಟ್ರೆ, ನನಗೆ ಕಾಲು ಏಟ್ ಆಗಿದೆ ಅಂತ ಮನೆಗೆ ಹೋಗಬೇಕು ಅನ್ನೋ ಥರ ಬಂದರೆ, ನನ್ನ ಟಾಸ್ಕ್ ಆಡಿದ್ದೇ ಇಲ್ಲಿ ಸರ್ವೈವ್ ಆಗಬೇಕು ಅಂತ, ಬಟ್ ಅದೇ ಇವಾಗ ಹೋಗಬೇಕು ಅಂತ ಬಂದುಬಿಟ್ರೆ ಅಂತ ಭಯ ಇತ್ತು. ಬಟ್ ಮೆಂಟಲಿ ಯಾವಾಗಲೂ ಆ ವೀಕ್ ತುಂಬ ಕಷ್ಟ ಆಯಿತು. ಏನೂ ಆಡೋಕ್ಕಾಗ್ತಿಲ್ಲ, ಒಂಥರ ಒಂದು ಕಡೆನೇ ಕೂತ್ಕೋಬೇಕು, ನಂಗೆ ರೆಡಿ ಆಗೋಕ್ಕಾಗ್ತಿಲ್ಲ, ಓಡಾಡೋಕ್ಕಾಗ್ತಿಲ್ಲ. ಬಟ್ ಮೋಟಿವೇಟ್ ಮಾಡಿಕೊಂಡು ಸರ್ವೈವ್ ಆಗ್ತಾ, ಆಮೇಲೆ ಆ ನೋವು ಗ್ರ್ಯಾಜುಲಿ ಕಮ್ಮಿ ಆಗ್ತಾ ಇದ್ರಿಂದ ಹೆಲ್ಪ್ ಆಯಿತು. ಈಗ ಗಿಲ್ಲಿ ಕೆಲವ್ರಿಗೆ ಕಾಮಿಡಿ ಅನಿಸ್ತಾರೆ, ಕೆಲವ್ರಿಗೆ ಇರಿಟೇಷನ್ ಅಂತಾರೆ ಅನ್ನೋಂಥ ಚರ್ಚೆ ಇದೆ. ಸೊ ಮನೆಯಲ್ಲಿ ನೀವು ಅವ್ರ ಜೊತೆ ಜರ್ನಿ ಮಾಡಿರೋಂಥದ್ದು ನೋಡೋದಾದ್ರೆ, ಗಿಲ್ಲಿ ಮತ್ತು ಕಾವ್ಯ, ಗಿಲ್ಲಿಯ ಕ್ಯಾರೆಕ್ಟ್ರು ಅದ್ರ ಬಗ್ಗೆ ಏನು ಅನಿಸುತ್ತೆ ಅಂತ? ಗಿಲ್ಲಿ ನನಗೆ ಯಾವತ್ತೂ ಇರಿಟೇಷನ್ ಅಂತ ಅನಿಸಿಲ್ಲ. ಬಿಕಾಸ್ ನಾವು ಆಲ್ಮೋಸ್ಟ್ ಮದ್ದೂರು, ಮಂಡ್ಯ ಈ ಸೈಡವ್ರು ಆಗಿರೋದ್ರಿಂದ ಆ ಕಾನ್ವರ್ಸೇಷನ್ಸು ನಮ್ದು ಬೇರೆ ಥರನೇ ಇರ್ತಿತ್ತು, ಅದು ಫನ್ನಿಯಾಗೇ ಇರ್ತಿತ್ತು ಮೋಸ್ಟ್ ಆಫ್ ದ ಟೈಮ್. ಸೊ ನಾನು ಅವನ ಜೊತೆ ಹಾಗೆ ಮಾತಾಡ್ತಿದ್ದೆ. ಆ್ಯಂಡ್ ನಾನು ರೇಗಿಸ್ತಿದ್ರು, ನನಗೆಲ್ಲೋ ಅವ್ನು ನನ್ನ ಯಾವಾಗಲೂ ಕೆಳಗೆ ಹಾಕ್ತಿದ್ದಾನೆ ಆ ಥರ ಬರ್ತಿತ್ತು ಅವನ ಮೇಲೆ. ಆ ಥರ ನನಗೆ ಪರ್ಸ್ನಲಿ ಅವ್ನು ಮಾಡಿಲ್ಲ ಇರಿಟೇಷನ್ ಅಂತ. ಲಾಸ್ಟ್ ವೀಕೆ ನಾನು ಅವ್ನಿಗೆ ಹೇಳ್ತೀನಿ, ತುಂಬ ಟಾಕ್ಸಿಕ್ ಥರ ಮಾಡ್ತಿದ್ಯಾ ಕಣೋ, ಅಂದರೆ ಅಶ್ವಿನಿ ಮ್ಯಾಮ್ ಧ್ರುವನ್ ಜೊತೆ ಒಂದು ಇದಾಗತ್ತೆ ಲಾನಲ್ಲಿ. ಅಲ್ಲಿ ಒಂದೇ ಸಲ ಅವ್ನಿಗೆ ಸ್ಟ್ರೇಟಾಗಿ ಹೇಳ್ತೀನಿ, ನೀನು ಟಾಕ್ಸಿಕ್ ಥರ ಫೀಲ್ ಆಗಿಬಿಟ್ಟೆ, ನಿನ್ನ ಥರನೇ ನಂಗೆ ಕಾಣಿಸ್ಲಿಲ್ಲ ಮೂಮೆಂಟಲ್ಲಿ ಅಂತ. ಅದು ಬಿಟ್ಟು ಅವನು ತುಂಬ ಇರಿಟೇಷನ್ ಮಾಡ್ತಾನೆ. ಅವ್ನು ಕಾಮಿಡಿ ಇರಿಟೇಟಿಂಗ್ ಅಂತ. ಈಗ ನೀವು ಕಾಲಿಗೆ ಪೆಟ್ಟು ಮಾಡ್ಕೊಂಡ್ರಿ, ಬಟ್ ಅಲ್ಲಿ ಎಲ್ಲೋ ಒಂದು ಕಡೆ ಅದರಿಂದ ನಿಮ್ಗೆ ಹಿಂದೇಟ್ ಆಗ್ಬೋದು, ಹೊರಗಡೆ ಬಂದ್ಬಿಡ್ಬೋದು ಅನ್ನೋಂಥ ಕ್ಯಾಲ್ಕುಲೇಷನ್ಸ್ ಎಲ್ಲ ಇತ್ತು. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನಿಮಗೆ ಅದೇ ಲಕ್ ಬಗ್ಗೆ ಮಾತಾಡ್ತಿದ್ರಿ, ಲಕ್ಕು ಕೂಡ ಇತ್ತು ಅಂತ ಅನ್ನಿಸ್ತಾ ಮನೆಯಲ್ಲಿ, ಹೇಗೆ ಅಂತ? ಲಕ್ ಇತ್ತು ಅಂತ ಐ ಡೋಂಟ್ ನೋ, ಕಂಪ್ಲೀಟ್ಲಿ ಲಕ್ ಇತ್ತು ಅಂತ ಹೇಳಕ್ ಪಡಲ್ಲ. ನಾವು ಆ ಸ್ಟೇಜಿಗೆ ಹೋಗಿದ್ದೀವಿ ಅಂದ್ರೇ ವಿ ಆರ್ ಆಲ್ ಲಕ್ಕಿ ಅಂತ ಅನಿಸುತ್ತೆ. ಬಟ್ ಕಾಲಿಗೆ ಏಟ್ ಬಿದ್ದಿದ್ದು ಆ ಥಾಟ್ ಬಂದಿತ್ತು, ನಂಗೆ ಏಟ್ ಆಗಿದೆ ಅಂತ ಕಳಿಸ್ಬಿಟ್ರೆ, ನನಗೆ ಕಾಲು ಏಟ್ ಆಗಿದೆ ಅಂತ ಮನೆಗೆ ಹೋಗಬೇಕು ಅನ್ನೋ ಥರ ಬಂದರೆ, ನನ್ನ ಟಾಸ್ಕ್ ಆಡಿದ್ದೇ ಇಲ್ಲಿ ಸರ್ವೈವ್ ಆಗಬೇಕು ಅಂತ, ಬಟ್ ಅದೇ ಇವಾಗ ಹೋಗಬೇಕು ಅಂತ ಬಂದುಬಿಟ್ರೆ ಅಂತ ಭಯ ಇತ್ತು. ಬಟ್ ಮೆಂಟಲಿ ಯಾವಾಗಲೂ ಆ ವೀಕ್ ತುಂಬ ಕಷ್ಟ ಆಯಿತು. ಏನೂ ಆಡೋಕ್ಕಾಗ್ತಿಲ್ಲ, ಒಂಥರ ಒಂದು ಕಡೆನೇ ಕೂತ್ಕೋಬೇಕು, ನಂಗೆ ರೆಡಿ ಆಗೋಕ್ಕಾಗ್ತಿಲ್ಲ, ಓಡಾಡೋಕ್ಕಾಗ್ತಿಲ್ಲ. ಬಟ್ ಮೋಟಿವೇಟ್ ಮಾಡಿಕೊಂಡು ಸರ್ವೈವ್ ಆಗ್ತಾ, ಆಮೇಲೆ ಆ ನೋವು ಗ್ರ್ಯಾಜುಲಿ ಕಮ್ಮಿ ಆಗ್ತಾ ಇದ್ರಿಂದ ಹೆಲ್ಪ್ ಆಯಿತು. ಈಗ ಗಿಲ್ಲಿ ಕೆಲವ್ರಿಗೆ ಕಾಮಿಡಿ ಅನಿಸ್ತಾರೆ, ಕೆಲವ್ರಿಗೆ ಇರಿಟೇಷನ್ ಅಂತಾರೆ ಅನ್ನೋಂಥ ಚರ್ಚೆ ಇದೆ. ಸೊ ಮನೆಯಲ್ಲಿ ನೀವು ಅವ್ರ ಜೊತೆ ಜರ್ನಿ ಮಾಡಿರೋಂಥದ್ದು ನೋಡೋದಾದ್ರೆ, ಗಿಲ್ಲಿ ಮತ್ತು ಕಾವ್ಯ, ಗಿಲ್ಲಿಯ ಕ್ಯಾರೆಕ್ಟ್ರು ಅದ್ರ ಬಗ್ಗೆ ಏನು ಅನಿಸುತ್ತೆ ಅಂತ? ಗಿಲ್ಲಿ ನನಗೆ ಯಾವತ್ತೂ ಇರಿಟೇಷನ್ ಅಂತ ಅನಿಸಿಲ್ಲ. ಬಿಕಾಸ್ ನಾವು ಆಲ್ಮೋಸ್ಟ್ ಮದ್ದೂರು, ಮಂಡ್ಯ ಈ ಸೈಡವ್ರು ಆಗಿರೋದ್ರಿಂದ ಆ ಕಾನ್ವರ್ಸೇಷನ್ಸು ನಮ್ದು ಬೇರೆ ಥರನೇ ಇರ್ತಿತ್ತು, ಅದು ಫನ್ನಿಯಾಗೇ ಇರ್ತಿತ್ತು ಮೋಸ್ಟ್ ಆಫ್ ದ ಟೈಮ್. ಸೊ ನಾನು ಅವನ ಜೊತೆ ಹಾಗೆ ಮಾತಾಡ್ತಿದ್ದೆ. ಆ್ಯಂಡ್ ನಾನು ರೇಗಿಸ್ತಿದ್ರು, ನನಗೆಲ್ಲೋ ಅವ್ನು ನನ್ನ ಯಾವಾಗಲೂ ಕೆಳಗೆ ಹಾಕ್ತಿದ್ದಾನೆ ಆ ಥರ ಬರ್ತಿತ್ತು ಅವನ ಮೇಲೆ. ಆ ಥರ ನನಗೆ ಪರ್ಸ್ನಲಿ ಅವ್ನು ಮಾಡಿಲ್ಲ ಇರಿಟೇಷನ್ ಅಂತ. ಲಾಸ್ಟ್ ವೀಕೆ ನಾನು ಅವ್ನಿಗೆ ಹೇಳ್ತೀನಿ, ತುಂಬ ಟಾಕ್ಸಿಕ್ ಥರ ಮಾಡ್ತಿದ್ಯಾ ಕಣೋ, ಅಂದರೆ ಅಶ್ವಿನಿ ಮ್ಯಾಮ್ ಧ್ರುವನ್ ಜೊತೆ ಒಂದು ಇದಾಗತ್ತೆ ಲಾನಲ್ಲಿ. ಅಲ್ಲಿ ಒಂದೇ ಸಲ ಅವ್ನಿಗೆ ಸ್ಟ್ರೇಟಾಗಿ ಹೇಳ್ತೀನಿ, ನೀನು ಟಾಕ್ಸಿಕ್ ಥರ ಫೀಲ್ ಆಗಿಬಿಟ್ಟೆ, ನಿನ್ನ ಥರನೇ ನಂಗೆ ಕಾಣಿಸ್ಲಿಲ್ಲ ಮೂಮೆಂಟಲ್ಲಿ ಅಂತ. ಅದು ಬಿಟ್ಟು ಅವನು ತುಂಬ ಇರಿಟೇಷನ್ ಮಾಡ್ತಾನೆ. ಅವ್ನು ಕಾಮಿಡಿ ಇರಿಟೇಟಿಂಗ್ ಅಂತ